ಎಮ್ಮು ಎಮ್ಮು ನೋಡ್ದೆ ನೋಡ್ದೆ ಎಮ್ಮು ಎಮ್ಮು ನೋಡ್ದೆ ನೋಡ್ದೆ. ಸೆಲೆಬ್ರಿಟಿಗಳ ವಿಚಾರದಲ್ಲಿ ಲವ್, ಬ್ರೇಕಪ್, ಮದುವೆ, ವಿಚ್ಛೇದನ, ಡೇಟಿಂಗ್ ಅನ್ನೋದು ಎಲ್ಲ ಕಾಮನ್ ಆಗಿರುತ್ತೆ. ಯಾವಾಗ ಮದುವೆ ಆಗ್ತಾರೆ, ಯಾವಾಗ ಬ್ರೇಕಪ್ ಮಾಡ್ಕೊಳ್ತಾರೆ ಅಂತ ಹೇಳೋದೇ ಕಷ್ಟ. ಕೆಲ ಸೆಲೆಬ್ರಿಟಿಗಳು ಈಗಾಗಲೇ ಮದುವೆಯಾಗಿ ಹೊಸ ಜೀವನಕ್ಕೆ ಕಾಲಿಡುತ್ತಿದ್ದರೆ, ಇನ್ನು ಕೆಲವರು ತಾವು ದೂರವಾಗ್ತಿದ್ದೇವೆ ಎಂದು ಶಾಕ್ ಕೊಟ್ಟಿದ್ದಾರೆ. ಅದರಲ್ಲಿಯೂ ಇತ್ತೀಚೆಗೆ ಯುವಜನತೆಯಲ್ಲಿ ನಮಗೆ ಮದುವೆ ಬೇಡ ಸ್ವಾಮಿ ಅನ್ನೋ ಟ್ರೆಂಡ್ ಕೂಡ ಜೋರಾಗಿದೆ. ವಿದೇಶದಲ್ಲಿ ಮಾತ್ರವಲ್ಲ, ಈಗ ಭಾರತದಲ್ಲೂ ಮದುವೆ ಮಾಡಿಕೊಳ್ಳುವ ಯುವಕ ಯುವತಿಯರ ಸಂಖ್ಯೆ ಕಡಿಮೆ ಆಗಿದೆ. ಅಂತಹದ್ರಲ್ಲಿ ಸೆಲೆಬ್ರಿಟಿಗಳ ಬದುಕಂತೂ ಏನು ಅಂತಾನೆ ಗೊತ್ತಾಗಲ್ಲ. ಹೀಗಿರುವಾಗಲೇ ಯಶ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ್ದ ಕಿರಾತಕ ಸಿನಿಮಾದ ನಟಿ ಓವಿಯಾ ನನಗೆ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಕಟ್ಕತೀನಿ ಅಂತ ಹೇಳು. ಅದೆಲ್ಲ ನಾ ಹೇಳಲ್ಲಪ್ಪ. ನೀನು ಹೊಡಿಲ್ಲ ಮಗನೇ, ರೌಂಡ್ ಎಕ್ಸ್ಟ್ರಾ ಹೊಡಿ. ಅಷ್ಟೇ ಅಲ್ಲ, ಮದುವೆ ಆಗದಿದ್ದರೂ ನನಗೆ ಒಬ್ಬ ಮಗನಿದ್ದಾನೆ ಅಂತ ಶಾಕಿಂಗ್ ಸ್ಟೇಟ್ಮೆಂಟ್ ಒಂದನ್ನ ಕೊಟ್ಟಿದ್ದಾರೆ. ಕೆರಿಯರ್ ಅಂತ ಕೆಲವು ಹೀರೋಯಿನ್ಗಳು 40 ದಾಟಿದ್ರೂ ಮದುವೆ ಬೇಡ ಅಂತ ಹೇಳ್ತಾರೆ. ಅದರಲ್ಲಿಯೂ ಇತ್ತೀಚೆಗಷ್ಟೇ ನಟಿ ಓವಿಯಾ ಕೂಡ ನನಗೆ ಮದುವೆ ಆಗಲು ಇಷ್ಟವಿಲ್ಲ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಬಹುಭಾಷಾ ನಟಿ ಓವಿಯಾ ನನಗೆ ಈಗಾಗಲೇ ಮಗುವಿದೆ ಎಂದು ಹೇಳಿ ಸಂಚಲನವನ್ನು ಸೃಷ್ಟಿಸಿದ್ದಾರೆ. ಇತ್ತೀಚೆಗೆ ನಟಿ ಓವಿಯಾ ನೀಡಿರುವ ಸಂದರ್ಶನವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಮಲಯಾಳಂ ಚಿತ್ರರಂಗದಲ್ಲಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದ ತ್ರಿಶೂರ್ ಮೂಲದ ನಟಿ ಓವಿಯಾ ಹೆಲನ್ 2007ರಲ್ಲಿ ಬಿಡುಗಡೆಯಾದ ಕಂಗಾರು ಚಿತ್ರದ ಮೂಲಕ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ಓವಿಯಾ. ರಾಕಿಂಗ್ ಸ್ಟಾರ್ ಯಶ್ ಜೊತೆಯೂ ಕಿರಾತಕ ಸಿನಿಮಾದಲ್ಲಿ ಕಾಣಿಸಿಕೊಂಡಿದ್ರು ಓವಿಯಾ. ತಮಿಳು ಬಿಗ್ ಬಾಸ್ ಸೀಸನ್ 1ರಲ್ಲಿಯೂ ಸಖತ್ ಸದ್ದು ಮಾಡಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ನಟಿ ಓವಿಯಾರದ್ದು ಎನ್ನಲಾದ ಖಾಸಗಿ ವಿಡಿಯೋ ವೈರಲ್ ಆಗಿತ್ತು. ಇದೆಲ್ಲದರ ಮಧ್ಯೆ ಇದೀಗ ನಟಿ ಓವಿಯಾ ತಮ್ಮ ಮದುವೆ ಕುರಿತು ಮಾತನಾಡಿದ್ದಾರೆ. ನನಗೆ ಒಬ್ಬ ಮಗನಿದ್ದಾನೆ, ಹೀಗಾಗಿ ಮದುವೆ ಬೇಡ ಅಂತ ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಆ ಮಗ ಬೇರ್ಯಾರು ಅಲ್ಲ, ಅವರ ಮನೆಯ ಮುದ್ದಿನ ನಾಯಿ. ನನ್ನ ಮನೆಯ ನಾಯಿಯನ್ನೇ ಮಗುವಂತೆ ನೋಡಿಕೊಳ್ಳಲು ಇಷ್ಟಪಡುತ್ತೇನೆ. ಮದುವೆಯಾಗಿ ಮಗುವನ್ನು ಪಡೆಯುವ ಆಸೆ ನನಗಿಲ್ಲ ಎಂದು ನಟಿ ಓವಿಯಾ ಹೇಳಿಕೊಂಡಿದ್ದಾರೆ. ಒಟ್ಟಾರೆ ತನ್ನ ಬ್ಯೂಟಿಯಿಂದಲೇ ಹುಡುಗರ ನಿದ್ದೆ ಕದಿಯೋ ಈ ಹಾಟ್ ಬ್ಯೂಟಿ ಇದೀಗ ಮದುವೆ ಬೇಡ ಎಂದಿರೋದು ಹುಡುಗರಿಗೆ ನಿರಾಸೆ ಮಾಡಿರೋದಂತೂ ನಿಜ. ಸುನಿಲ್ ಕುಮಾರ್, ಸಮಯ ನ್ಯೂಸ್ ಡೆಸ್ಕ್.